ನೋಡಿ ಬಾಯ್ಲಿಂಗ್ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಕುದಿಬೇಕು. ಕುದ್ದಾಗ ನಿಮಗೆ ಎಲ್ಲ ಅದು ಒಳಗಡೆ ಇರೋ ಗಲೀಜೆಲ್ಲ ಬಂದ್ಬಿಡುತ್ತೆ. ಒಂದು 10 ನಿಮಿಷ ಬೇಯಿಸಿದ್ದೀನಿ ಬೋಟಿನ. ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡಾಗ ಈ ಥರ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಉಪ್ಪು ಅರಿಶಿನ ಹಾಕ್ಕೊಂಡಿದ್ದೀನಿ ನಾನು. ಉಪ್ಪು ಅರಿಶಿನ ಸ್ವಲ್ಪ ಕರಿವೇಪಿಲೆ ಹಾಕ್ಕೊಳ್ಳಿ. ಕೆಜಿ ಬೋಟಿ ಗ್ರೇವಿ ಮಾಡೋಕ್ಕೆ ಒಂದು 1/4 kg ಈರುಳ್ಳಿ, ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ, ಒಂದು ಕೈ ಹಿಡಿಯಷ್ಟು ಕರಿಬೇ ಎಲೆ, ಹುರ್ಗಡ್ಲೆ 1 ಕಪ್ಪು, 200 ಗ್ರಾಮ್ ಆಯಿಲು, ಒಂದು 2 ಟೇಬಲ್ ಸ್ಪೂನು ಸೋಂಪು ಮತ್ತು ಒಂದು ತೆಂಗಿನಕಾಯಿ ಚಿಕ್ಕದು. ಇದು ಬೋಟಿ ಗ್ರೇವಿ ಮಾಡೋಕ್ಕೆ ಮಸಾಲ ಐಟಮ್ಮು. ಸೊ ಇದಷ್ಟು ನಾವು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆಮೇಲೆ ರುಬ್ಕೋಬೇಕು. ಸೊ ಇಷ್ಟು ಐಟಮ್ಮು ಮಸಾಲೆಗೆ. ಮಸಾಲೆ ಒಂದು 200 ಗ್ರಾಮಷ್ಟು ಆಯಿಲು, 200 ಆಯಿಲು, ಒಂದು 1/4 kg ಈರುಳ್ಳಿ, ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ ಹಾಕ್ತೀವಿ. ಎರಡು ಟೇಬಲ್ ಸ್ಪೂನು ಸೋಂಪು ಹಾಕ್ತಾಯಿದ್ದೀವಿ. ಒಂದು ಕಪ್ಪಷ್ಟು ಹುರ್ಗಡ್ಲೆ, ಒಂದು ಚಿಕ್ಕ ತೆಂಗಿನಕಾಯಿ ಈ ಥರ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ, ಸ್ಲೈಸ್ ಮಾಡಿ. ಅದು ಹಾಕ್ಕೋಬೇಕು. ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ರಾಮಷ್ಟು ವೈಟ್ ಎಳ್ಳು ಯೂಸ್ ಮಾಡ್ತಾಯಿದ್ದೀವಿ. ಇನ್ನೂ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೋಬೋದು. ಸೊ ಕರಿ ಲೀವ್ಸ್,
ಒಂದೆರಡು ದೊಡ್ಡ ಈರುಳ್ಳಿ ಚಾಪ್ ಮಾಡಿರೋದು, ಒಂದು 200 ml ಆಯಿಲು, ಒಂದೆರಡು ಟೇಬಲ್ ಸ್ಪೂನ್ ಸೋಂಪು, ಒಂದು 30 ಗ್ರಾಮ್ ಕಲ್ಲುಪ್ಪು, ಒಂದು ಕೈ ಹಿಡಿಯಷ್ಟು ಕರಿ ಲೀವ್ಸು, ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ ಸೆಂಟ್ರಲ್ ಕಟ್ ಮಾಡ್ಕೊಂಡಿರೋದು, ಒಂದು 4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 2 kg ಅಷ್ಟು ಬೋಟಿನ ಬೇಯಿಸಿ ತೊಳೆದು ವಾಶ್ ಮಾಡಿ ಇಟ್ಟಿದ್ದೀನಿ. ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ನೀರು ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಚಾಪ್ ಮಾಡಿರೋದು, 200 ml ಆಯಿಲು, 2 ಟೇಬಲ್ ಸ್ಪೂನ್ ಸೋಂಪು, 30 ಗ್ರಾಮ್ ಕಲ್ಲುಪ್ಪು, ಒಂದು ಕೈ ಹಿಡಿಯಷ್ಟು ಕರಿಬೇವಿನ, ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ, ಒಂದು 4ರಿಂದ 5 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 kg ಬೋಟಿ, ಉಪ್ಪು ಅರಿಶಿನ ಪುಡಿ ಹಾಕಿ ಬೇಯಿಸಿ ತೊಳೆದು ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಈಗ 200 ml ಆಯಿಲ್ನ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಸೋಂಪು ಹಾಕ್ಕೊತಾ ಇದ್ದೀನಿ. ಈ ಚಾಪ್ಡ್ ಆನಿಯನ್ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕರಿಬೇಳೆ ಹಾಕ್ಕೊತೀನಿ. ಇದಷ್ಟು ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ಕೊಳ್ಳಿ. ಚೆನ್ನಾಗಿ ಆನಿಯನು ಬ್ರೌನ್ ಆಗಬೇಕು, ಆವಾಗಲೇ ಗ್ರೇವಿ ತುಂಬ ಟೇಸ್ಟ್ ಬರೋದು. ಸೊ ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆನಿಯನ್ನ. ಚೆನ್ನಾಗಿ ಬ್ರೌನ್ ಆಗಿದೆ, ಈ ಲೆವೆಲ್ಗೆ ಬೇಯಬೇಕು. ಈ ಲೆವೆಲ್ಗೆ ಬೆಂದಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿದ ತಕ್ಷಣವೇ ನಾವು ಬೇಯಿಸಿಕ್ಕಿರುವ ಬೋಟಿನ ಹಾಕ್ಕೋಬೇಕು. ಬೇಯಿಸಿ ತೊಳೆದಿಕ್ಕಿರುವ ಬೋಟಿನ ಹಾಕ್ಕೊಳ್ಳೋಣ. ಸೊ ಬೋಟಿ ಹಾಕಿ ಒಂದು ಸ್ವಲ್ಪ ಸ್ಟಿರ್ ಮಾಡಬೇಕು. ಗ್ರಾಮ್ ಅಷ್ಟು ಕಲ್ಲುಪ್ಪು ಇಟ್ಟಿದ್ದೀವಿ, ಹಾಕ್ಕೊಳ್ತಾ ಇದ್ದೀವಿ.
ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ನಿಮ್ಗೆ ಈ ಥರ ಬೇಯ್ತಾರವಾಗಲೇ ಒಂಥರ ಅರೋಮಾ ಸಿಗುತ್ತೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಇನ್ನು ನೆಕ್ಸ್ಟು ಒಂದು 2 ಟೇಬಲ್ ಸ್ಪೂನ್ ಚಿಲ್ಲಿ ಪುಡಿ, 2 ಟೇಬಲ್ ಸ್ಪೂನ್ ಗರಂ ಮಸಾಲ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮಟನ್ ಮಸಾಲ. ಗ್ರಾಮ್ ಲೆಕ್ಕದಲ್ಲಿ ನೋಡಿದ್ರೆ ಒಂದು 30 ಗ್ರಾಮ್ ಅಷ್ಟು ಚಿಲ್ಲಿ ಪುಡಿ, 40 ಗ್ರಾಮ್ ಅಷ್ಟು ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಮಟನ್ ಮಸಾಲ ಇಲ್ಲ, ಆಮೇಲೆ ಪೆಪ್ಪರ್ ಪೌಡರು ಇದೆಲ್ಲ ಹಾಕ್ಕೋಬೇಕು. ನಿಮಗೆ ಏನೇನು ಹಾಕ್ಬೇಕಂತ ನಾನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೋಬೋದು. ರೆಸಿಪಿ ಇದು ಚಿಲ್ಲಿ ಪುಡಿ ಎಷ್ಟಾಗಬೇಕು, ಧನಿಯಾ ಪುಡಿ ಎಷ್ಟಾಗಬೇಕು, ಮೇಯ್ನ್ ಧನಿಯಾ ಪುಡಿನೇ ಜಾಸ್ತಿ ಆಗಬೇಕು. ಹೇಗಿರುತ್ತೆ ಅಂತ ನೋಡಿ. ಇದೆಲ್ಲ ಚೆನ್ನಾಗಿ ಒಂದಷ್ಟು ಒಂದು ಕುದಿ ಬಂದಿದ ತಕ್ಷಣ ರುಬ್ಬಿರೋ ಪೆಪ್ಪರು ಮತ್ತು ಗರಂ ಮಸಾಲ ಹಾಕ್ಕೊಂಡು ಒಂದು 4ರಿಂದ 5 ಟೊಮೊಟೊ ರುಬ್ಬಾಕ್ತಾಯಿದ್ದೀವಿ. ಇದು ನಾವು ಫ್ರೈ ಮಾಡಿದ್ರಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಮಸಾಲೆ. ಸೊ ಫೈನಲಿ ತೆಂಗಿನಕಾಯಿ, ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿ ರುಬ್ಬಾಕ್ತಾ ಇರೋದು. ಅಷ್ಟೇ, ಎಲ್ಲ ರೆಡಿ. ಒಂದು 8ರಿಂದ 10 ವಿಷಲ್ ಬಿಟ್ಟರೆ ಬೋಟಿ ಗ್ರೇವಿ ರೆಡಿ. ಒಂದು 8ರಿಂದ 10 ವಿಷಲು ಬಿಟ್ಬಿಡಿ, ಚೆನ್ನಾಗಿ ಬೇಯತ್ತೆ. ಪೆಟ್ಟಿ ಅಂಗಡಿ ಅವ್ರದೇ ಸ್ವಂತ ಜಾಗನ ಅದು, ಅದಕ್ಕೆ ಮತ್ತೆ ಮನೇಲೆ ಮಾಡ್ಕೊಬಿಟ್ಟಿದ್ದಾರೆ. ನಾವು ಬಾಡಿಗೆ ಕಟ್ಟೋರು 10,000. ಸೊ ಫೈನಲ್ ಆಗಿ ಬೋಟಿ ಗೊಜ್ಜು ರೆಡಿ. ಮುದ್ದೆಗೆ ಏನು ಮಾಡೋದು.